ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಬನ್ನೂರು ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛವಾಹಿನಿ ಡ್ರೈವರ್ ಆಗಿ ಕೆಲಸ ಮಾಡತ್ತೀನಿ. ನಾನು ಕೆಲಸ ಮಾಡೋಕ್ಕಿಂತ ಮುಂಚೆ BA ಪದವಿ ಪಡೆದಿದ್ದೆ. ನಾನು ಈ ಕೆಲಸಕ್ಕೆ ಕಸದ ಗಾಡಿ ಹೊಡ್ಯಾಕೆ ಹೋಗ್ತೀನೋ ನೀನು ಅಂತ ನಂಗೆ ಎಲ್ಲರೂ ಅಸಹ್ಯ ಮಾಡಿದ್ರು. ಡಿಗ್ರಿ ಕಲ್ತಿದ್ದು ಕಸದ ಗಾಡಿ ಹೊಡ್ಯಾಕೆ ಹೋಗ್ತೀನೋ ಅಂದರು. ನಾನು ಎಲ್ಲರೂ ಹಂಗೆ ಅನ್ನೋದಕ್ಕೆ ನಾನು ಒಳ್ಳೆ ಈ ಕೆಲಸಕ್ಕೆ ನಂಗೆ ಎಲ್ಲರೂ ಅಸಹ್ಯ ಮಾಡತ್ತಾರ ಅಂತ ನಮ್ಮ ಮಮ್ಮಿಗೆ ನಮ್ಮ ಅಪ್ಪಾಜಿಗೆ ಅಂತಂದೆ. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ನಿನ್ಗೆ ಒಳ್ಳೇದಾಕೈತಿ, ಮುಂದೆ ಹೋಗು ನೀ ಕಲಿ ಅಂತಂದರು. ನಾನು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಟ್ರೈನಿಂಗಿಗೆ ಹೋದೆ. ನಾನು ಈ ಕೆಲಸಕ್ಕೆ ಸಂಜೀವಿನಿ ಒಕ್ಕೂಟದ ಸಂಘದಿಂದ ಹೋದೆ. ಅದ್ರಾಗ ನಾನು ಸದಸ್ಯತ್ವವನ್ನು ಪಡೆದಿದ್ದೆ. ಅಲ್ಲಿ ಟ್ರೈನಿಂಗಿಗೆ ಹೋಗಿ ಬಂದು ನಾನು ಬನ್ನೂರು ಗ್ರಾಮ ಪಂಚಾಯತಿಗೆ ಕೆಲಸಕ್ಕೆ ಬಂದೆ. ನಾವೀಗ 1 ವರ್ಷ ಆಯ್ತು ಕೆಲಸ ಮಾಡೋಕತ್ತು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 4 ಹಳ್ಳಿಗಳು ಬರ್ತವೆ. ನಾವು 4 ಹಳ್ಳಿಗೂ ಒಂದೊಂದು ದಿನ ಟೈಮ್ ಟೇಬಲ್ ಪ್ರಕಾರ ಒಂದೊಂದು ದಿನ ಹೋಗ್ತೇವೆ. 4 ಹಳ್ಳಿಗೂ ನಾವು ಹೋಗಿ ಬರೀ ಒಣ ಕಸವನ್ನು ಮಾತ್ರ ಕಲೆಕ್ಟ್ ಮಾಡ್ತೇವೆ. ಬಂದಿರೋ ಕಸವನ್ನು ನಾವು ನಮ್ಮ ಘಟಕಕ್ಕೆ ಹೋದು ಲಿಫ್ಟ್ ಮಾಡಿ ಅವನ್ನೇ ನಮ್ಮ ಸಹಾಯಕರು ಇರ್ತಾರಲ್ಲ ಅವರು ಅದನ್ನು ಸಪ್ರೇಟ್ ಮಾಡ್ತಾರೆ. ಸಪ್ರೇಟ್ ಮಾಡಿ ಆಗಿಂದ ನಾವು ಅದನ್ನು ತೂಕ ಮಾಡ್ತೀವಿ. ಆ ಕಸ ಎಷ್ಟು ಬಂತು ಅಂತಂದು ನಮ್ಮದು ಒಣ ಕಸ ಅಂದರೆ ಹರುಕರಿ ಬಿ ಚಪ್ಪಲ್ಲು, ಪ್ಲ್ಯಾಸ್ಟಿಕ್ಕು, ಕಟ್ಟಿಂಗ್ ಶಾಪಿಂದು ಕೂದಲ, ಚಹಾ ಅಂಗಡಿ ವೇಸ್ಟೇಜು ಇವನ್ನೆಲ್ಲ ತೊಗೊಂಡು ಬರ್ತೀವಿ. ನಾವು ಅದನ್ನು ತೂಕ ಮಾಡಿ ನಾವು ಮತ್ತು ರಿಜಿಸ್ಟ್ರಲ್ಲಿ ಎಷ್ಟು ಕಸ ಬಂತು ಯಾವುದ್ಯಾವುದಂತ ನಾವು ಬರೆದಿರ್ತೀವಿ. ನನಗೆ ಈ ಕೆಲಸ ಮಾಡೋಕ್ಕೆ ಈಗ ಹೆಮ್ಮೆ ಇದೆ, ಖುಷಿ ಇದೆ. ನನಗೆ ಮೇ 6 2024 ಬೆಂಗಳೂರಲ್ಲಿ ನನಗೆ ಉಮಾ ಮಹಾದೇವ್ ಮೇಡಮ್ ಅವ್ರ ಕಡೆಯಿಂದ ಸನ್ಮಾನ ಮಾಡಿದರು. ನನಗೆ ಈ ಕೆಲಸ ಮಾಡೋಕ್ಕೆ ಹೆಮ್ಮೆ ಇದೆ.